ಜೀವನ ಒಂದು ವೆರೈಟಿ. ಆ ವೆರೈಟಿ ವೈವಿಧ್ಯಮಯವಾಗಿರೋದೇನೆ ಇಷ್ಟೊಂದು ಪರಮಾತ್ಮ ಕಷ್ಟ ಕೊಟ್ಟಿದ್ರು ಕೂಡ, ಅಥವಾ ಕಷ್ಟ ಅನಿಸಿದ್ರು ಕೂಡ, ಅಥವಾ ನಮ್ಮ ಕರ್ಮದಿಂದ ಕಷ್ಟ ಬಂದಿದ್ರು ಕೂಡ ಅವನು ಒಂದು ಹಿತವಾಗಿರ್ಲಿ ಅಂದ್ಬಿಟ್ಟು ಒಂದು ವೆರೈಟಿ ಕೊಟ್ಟಿದ್ದಾನೆ. ಈ ವೆರೈಟಿನಲ್ಲಿ ನಾವು ಗಮನಿಸ್ತಾ ಇರಿ, ಎಲ್ಲರಿಗೂ ಈ ಪ್ರಪಂಚದಲ್ಲಿರೋರಿಗೆಲ್ಲ ಒಂದೇ ಟೈಮ್ನಲ್ಲಿ ಒಂದೇ ಥರ ಕಷ್ಟ ಬರುತ್ತಾ? ಅಲ್ಲೇ ವೆರೈಟಿ ಇಲ್ಲ. ನನಗೆ ಕಷ್ಟ ಬಂದಾಗ, ನೋವಾದಾಗ ನೀವು ಚೆನ್ನಾಗಿರ್ತೀರಾ, ಎಲ್ಲರೂ ಅವ್ರ ಕಷ್ಟ ಬಂದಾಗ ಅವ್ರು ಚೆನ್ನಾಗಿರ್ತಾರೆ. ನಿಮಗೆ ನೋವಾಗಿದ್ರೆ, ನಿಮಗೆ ಕಷ್ಟ ಬಂದಿದ್ದಾಗ ನಾನು ಚೆನ್ನಾಗಿರ್ತೀನಿ. ಒಬ್ಬರು ಕಷ್ಟದಲ್ಲಿದ್ದಾಗ ಎಲ್ಲರೂ ಏನು ಕಷ್ಟದಲ್ಲಿ ಇರಲ್ಲ. ಇದು ಪರಮಾತ್ಮನೇ ಈ ರೀತಿ ಸಿಚುಯೇಷನ್ ಮಾಡಿರೋದು. ಯಾಕೆ ಹಿಂಗೆ ಮಾಡಿದಾನೆ ಅಂದರೆ, ಯಾರಿಗೆ ಕಷ್ಟ ಇದೆಯೋ ಅವರಿಗೆ ಕಷ್ಟ ಇಲ್ಲದೆ ಇರೋರು ಇರ್ತಾರಲ್ಲ, ಅವರು ನೆರವಿಗೆ ಬರಲಿ, ಒಬ್ರಿಗೊಬ್ರು ಹೊಂದ್ಕೊಳ್ಳಿ. ಕಷ್ಟ ಇರೋರು, ನನಗೆ ಕಷ್ಟ ಬಂದಿದೆ, ಯಾರಾದರೂ ಕಷ್ಟ ಇಲ್ಲದೆ ಇರೋರು, ಸುಖವಾಗಿರೋರು ಒಂಚೂರು ಸಹಾಯ ಮಾಡ್ತಾರೆ. ನಾನು ಚೆನ್ನಾಗಿದ್ದೀನಿ, ಅವ್ರಿಗೆಲ್ಲ ಕಷ್ಟ ಇದೆ ಅಂದಾಗ ನಾನು ಚೆನ್ನಾಗಿದ್ದೀನಿ, ಅವರೆಲ್ಲ ಕಷ್ಟ ಅಂತ ಇಲ್ಲದೆ, ಹೌದು ಅವ್ರು ಕಷ್ಟದಲ್ಲಿದ್ದಾರೆ, ನನಗೂ ಒಂದು ದಿವಸ ಕಷ್ಟ ಬಂದಿತ್ತು ಅಥವಾ ಬರಬಹುದು, ನಾನು ಸ್ವಲ್ಪ ಚೆನ್ನಾಗಿದ್ದಾಗ ಬೇರೆಯವ್ರಿಗೆ ಮಾಡೋಣ ಅನ್ನೋದು ಬರಬೇಕಲ್ಲ. ಅದು ಬರಲಿ ಅಂದ್ಬಿಟ್ಟೆ ಆ ಥರ ವೈವಿಧ್ಯಮಯವಾಗಿದೆ ನಮ್ಮ ಕಷ್ಟಗಳೆಲ್ಲ ಅಂತ ಯಾಕೆ ತಿಳ್ಕೊಳ್ಬಾರ್ದು ನಾವು? ಕಷ್ಟ ವೈವಿಧ್ಯ ಅಂತ ಮಂಕುತಿಮ್ಮನ ಕಗ್ಗದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ವೈವಿಧ್ಯ ಒಂದು ಕೃಪೆ ನಮಗಿರುವ ಕಷ್ಟದಲ್ಲಿ, ವೈವಿಧ್ಯ ಒಂದು ಕೃಪೆ ನಮಗಿರುವ ಕಷ್ಟದಲ್ಲಿ, ಆವರಿಸಿ ಅಳಲ್ ಎಲ್ಲರೂ ಒಂದೇ ಸಮಯ, ಎಲ್ಲರಿಗೂ ಅಳಲು ಅನ್ನೋದು ಎಲ್ರಿಗೂ ಒಂದೇ ಸಮ ಆವರಿಸೋದಿಲ್ಲ. ಆವರಿಸಿದಲ್ ಅಳಲು ಆವರಿಸುವುದಿಲ್ಲ, ಎಲ್ಲರನ್ನೂ ಒಂದೇ ಸಮಯ. ನೋವಿಲ್ಲದವರು ನೊಂದವರನ್ನು ಸಂತೈಸುತ್ತೀರೆ, ನೋವಿಲ್ಲದೆ ಇರೋರು ನೊಂದವರನ್ನ ಸಂತೈಸ್ತಾ ಇದ್ರೆ, ಸ್ವಲ್ಪ ಕಂಪ್ಯಾಷನ್, ಪ್ರೀತಿ ಎಲ್ಲದರಿಂದ ಜೀವನವು ಕಡಿದಹುದೇ. ಜೀವನ ಕಷ್ಟ ಆಗೋದಿಲ್ಲ ಅಲ್ವಾ? ಕಷ್ಟನ ಜೀವನ ಇಲ್ಲ. ಜೀವನ ಎಲ್ಲರೂ ಸುಖವಾಗಿರ್ಬೋದು. ಕಷ್ಟ ಬಂದವರು ಸುಖವಾಗಿದ್ದವರು ಇದ್ದಾಗ, ಸುಖವಾಗಿರೋರು ಕಷ್ಟ ಬಂದವ್ರಿಗೆ ಸಹಾಯ ಮಾಡಿದ್ರೆ ಆಗ ಅವರು ಸ್ವಲ್ಪ ಖುಷಿ ಆಗ್ತಾರಲ್ವ? ಎಲ್ಲರೂ ಖುಷಿಯಾಗಿರ್ಬೋದು. ಕಷ್ಟಪಡೋದು ಸಾಧ್ಯನೇ ಇಲ್ಲ. ವೈವಿಧ್ಯ ಒಂದು ಕೃಪೆ ನಮಗಿರುವ ಕಷ್ಟದಲ್ಲಿ, ಆವರಿಸಿದ ಅದಳಲ್ ಎಲ್ಲರನ್ನೂ ಒಂದೇ ಸಮಯ. ನೋವಿಲ್ಲದವರು ನೊಂದವರನ್ನು ಸಂತೈಸುತ್ತೀರಿ, ಜೀವನವು ಕಡಿದಹುದೇ ಮಂಕುತಿಮ್ಮ. ಜೀವನ ಏನು ಕಷ್ಟ ಆಗೋದಿಲ್ಲ. ನಾವು ಹಂಗೆ ಮಾಡಲ್ಲ. ನಾವು ಸಂತೋಷವಾಗಿದ್ದಾಗ ಬೇರೆಯವ್ರು ಕಷ್ಟಪಟ್ಟಾಗ ನಾವನ್ನೆಲ್ಲ ಬಿಟ್ಟು ಹೊಟ್ಟೋಗ್ತೀವಿ. ನಮ್ಮ ಸಂತೋಷ ಯಾರೇನಾದ್ರು ಮಾಡ್ಕೊಳ್ಳಿ ಅಂತ. ಇಷ್ಟಾದ್ರೂ ಕೂಡ ನಮಗೂ ಕೂಡ ಪರೀಕ್ಷೆಗಳು ಎಲ್ಲರಿಗೂ ಇದೆ. ಕೆಲವರಿಗೆ ನೋಡ್ಕೊಳ್ಳಿ, ನಿಮಗೆ ಬೇಕಾದವರಲ್ಲೇ ನೋಡ್ಕೊಳ್ಳಿ, ಎಲ್ಲ ನಿಮಗೆ ಬೇಕಾದವರೇ ಇರೋ ಸುತ್ತಮುತ್ತ ನೋಡ್ಕೊಳ್ಳಿ. ಕೆಲವರಿಗೆ ಸ್ಥೂಲ ಸೂಕ್ಷ್ಮದ ವಿವೇಕವೇ ಇಲ್ಲ. ಒಂದು ವಸ್ತುನೂ ಕೂಡ ಸೂಕ್ಷ್ಮಕ್ಕೆ ಎಷ್ಟು ಬೆಲೆ ಕೊಡಬೇಕು ಅಷ್ಟು ಬೆಲೆ ಕೊಡ್ತಾರೆ. ಪ್ರಾಣಕ್ಕಿಂತ ವಸ್ತುಗಳಿಗೆ ಜಾಸ್ತಿ ಬೆಲೆ ಕೊಡ್ತಾರೆ. ಒಂದು ಪ್ರೇಮಕ್ಕಿಂತ ವಸ್ತುಗಳಿಗೆ ಬೆಲೆ ಕೊಡ್ತಾರೆ. ಮನುಷ್ಯರಿಗಿಂತ ವಸ್ತುಗಳಿಗೆ ಬೆಲೆ ಕೊಡ್ತಾರೆ. ಸ್ಥೂಲ ಅದು ಹೊಟ್ಟೋಗುತ್ತೆ, ಕಿತ್ಕೊಂಡೋಗುತ್ತೆ, ಮುರಿದೋಗುತ್ತೆ. ಆದರೆ ಎಷ್ಟು ಜನಕ್ಕೆ ಅದರಿಂದ ನೋಯಿಸ್ತಾರೆ. ಸ್ಥೂಲ ಸೂಕ್ಷ್ಮದ ವಿವೇಕ ಇಲ್ಲದೆ ಇರೋರು, ವಿವೇಕ ಇಲ್ಲದೆ ಇರುವಂತಹವರು ಹಿತ ಇಷ್ಟ ಬಂಧು ಜನ. ನಿನ್ನ ಹಿತದವರು ಮತ್ತು ಇಷ್ಟದವರು. ಹಿತದವರು ನೀನು ಇಷ್ಟಪಡೋರು, ಬೇರೆಯವ್ರು ನಿನ್ನನ್ನು ಇಷ್ಟಪಡೋರು. ಅದಕ್ಕೆ ನೆಂಟರಿಷ್ಟರು ಅಂತಾರೆ. ನೆಂಟರು ಯಾರು? ಇವರು. ಇಷ್ಟರು ಯಾರು? ನಿನ್ನನ್ನು ಇಷ್ಟಪಡೋರು. ನೆಂಟರು ಯಾರು? ನೀನು ಇಷ್ಟಪಡೋರು. ನೀನು ಇಷ್ಟಪಡೋರು ನೆಂಟರು, ಅವ್ರು ನೀನು ಇಷ್ಟಪಡೋರು ಇಷ್ಟರು. ನೆಂಟರಿಷ್ಟರು ಎಲ್ಲರೂ. ಸ್ಥೂಲ ಸೂಕ್ಷ್ಮ ವಿವೇಕ ಹಿತ ಇಷ್ಟ ಬಂಧು ಜನ. ಏನು ಎಲ್ಲರೂ ನಿನಗೆ ಏನು ಮಾಡ್ತಾ ಇದ್ದಾರೆ? ಸಮಯ ಅನ್ನೋದು, ಕಾಲ ಅನ್ನೋದು ಯಾವಾಗಲೂ ಇರುತ್ತಲ್ಲ, ಅದರ ಹಲ್ಲಿಗೆ, ದವಡೆಗೆ ಚೆನ್ನಾಗಿ ನಿನ್ನನ್ನು ಕೊಡ್ತಾ ಇದ್ದಾರೆ. ಕಾಲ ನಿನ್ನನ್ನು ತಿನ್ನಲಿ, ಚೆನ್ನಾಗಿ ಮೆದು ಮಾಡಲಿ ಅಂತ. ಕಾಲಕ್ಕೆ ನಿನ್ನನ್ನು ಮೆದು ಮಾಡಲಿ ಅಂತ. ಕಾಲದಂಶಕ್ಕೆ ನಿನ್ನ ಮೃದುಗೊಳಿಪ ಭಟ್ಟರು ಇವರೆಲ್ಲ ನಿನ್ನ ರೆಡಿ ಮಾಡ್ತಾ ಇದ್ದಾರೆ. ಕಾಲದ ಬಾಯಿಗೆ ಬೀಳೋ ಹಾಗೆ ಇವರೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಇವರೆಲ್ಲ ಹಿಂದೆ ಜನ್ಮದಲ್ಲಿ, ಯಾವುದೋ ಜನ್ಮದಲ್ಲಿ ಸಾಲ ತಗೊಂಡವರು, ಸಾಲ ಕೊಟ್ಟವರು ಎಲ್ಲ ಬರ್ತಾರೆ. ಸಾಲವನ್ನು ನಿನ್ನ ಸಲಿಸಿಕೊಳ್ಳ ಬಂದವರು,
ಸಾಲವನ್ನು ನಿನ್ನಿಂದ ಸಲ್ಲಿಸಿಕೊಳ್ಳ ಬಂದರವರು. ನಿನಗೆ ಒಂದೇ ಒಂದು ನಿನಗಿರ್ಬೇಕಾಗಿರೋದು ತಾಳ್ಮೆ. ತಾಳಿಮೆ ತಾಳಿಮೆಯಿನವರೊಳಿರು ಅವರೊಳಿರು ಮಂಕುತಿಮ್ಮ. ತಾಳ್ಮೆಯಿಂದ ನೀನಿರಬೇಕು. ಸ್ಥೂಲ ಸೂಕ್ಷ್ಮ ವಿವೇಕ ಹಿತ ಇಷ್ಟ ಬಂಧು ಜನ ಕಾಲ ದಂಶ್ವಕ್ಕೆ ನಿನ್ನ ಮೃದುಗೊಳಿಪ ಭಟರು. ಸಾಲವನ್ನು ನಿನ್ನಿಂದ ಸಲ್ಲಿಸಿಕೊಳ ಬಂದವರು ತಾಳುಮೆಯಿನವರೊಳಿವು ಮಂಕುತಿಮ್ಮ. ಜೀವನ ಹಾಗೇನೇನೆ, ಆದರೆ ಸಮವಾಗಿ ನೋಡೋದನ್ನು ಕಲಿ. ಒಂದ್ಸತಿ ನೀನು ಸರಿಗೆ ಪಂಚೆಯೋ ಜರಿ ಪಂಚೆನಲ್ಲೋ ಹೊದಕ್ಕೆ ಹರಕು ಚಿಂದಿಯೋ ಮೈಗೆ, ಜರಿ ಪಂಚೆ ಹೊದ್ಕೊಳ್ಬೋದು, ಹರಕು ಚಿಂದಿ ಹಾಕೊಳ್ಬೋದು. ಆದರೆ ಏನು ವ್ಯತ್ಯಾಸ? ಪರಮಾನ್ನ ಭೋಜನ ಊಟ ಮಾಡ್ಬೋದು, ತಿರುಪೆ ಅಂಬಲಿ ತಿನ್ಬೋದು, ಆದರೆ ಪರಿಣಾಮದಲ್ಲಿ ಒಂದೇ ಅಲ್ವಾ? ಧನಿಕ ಬಡವರು ಅನ್ನೋದು ಒಂದೇನೆ, ಎಲ್ರಿಗೂ ಒಂದೇ ಹಸುವಾಗೋದು. ಕರುಬು ಕೊರಗೇತ ಕೆಲವು ಮಂಕುತಿಮ್ಮ. ಜೀವನದಲ್ಲಿ ಯಾತಕ್ಕೆ ಕೊರಗ್ತೀವಿ ಇಲ್ಲ ಅಂತ, ಅಥವಾ ಬೇರೆಯವ್ರು ನೋಡಿ ಯಾತಕ್ಕೆ ಕರುಬ್ತೀವಿ? ಅದಕ್ಕೆ ಅವ್ರು ಹೇಳ್ತಾರೆ, ಸರಿಗೆ ಪಂಚೆಯೋ ಹೊದಕ್ಕೆ ಹರಕು ಚಿಂದಿಯೋ ಮೈಗೆ, ಹೊದ್ಕೊಳ್ಳಕ್ಕೆ ಆ ಜರ್ತಾರಿದೋ ಹರಕು ಚಿಂದಿನೋ ಮೈಗೆ, ಪರಮಾನ್ನ ಭೋಜನವೋ ತಿರುಪೆ ಎಂಬಲಿಯೋ, ಪರಿಣಾಮದಲ್ಲಿ ಧನಿಕ ಬಡವರಿರುವರೋ ಒಂದೇ, ಕರುಬು ಕೊರಗೇತ ಕೆಲವು ಮಂಕುತಿಮ್ಮ. ವಜ್ರದ ವಾಲೆ ಹಾಕೊಂಡ್ಬಿಟ್ರೆ ಆಗೋದು? ನಿನ್ನ ಕಿವುಡುತನ ವಾಸಿ ಆಗತ್ತಾ? ಖಂಡಿತ ಇಲ್ಲ. ಕಿವುಡುತನ ತಪ್ಪೀತೆ ರನ್ನ ಕುಂಡಲದಿಂದ ತಪ್ಪೋದಿಲ್ಲ. ನೀನು ಎಷ್ಟೇ ಮೃಷ್ಟಾನ್ನ ತಿಂದರೂ ಕೂಡ ಏನೋ ಅವ್ರಿಗೆ ಏನೋ ಒಂದು ವಿಟಮಿನ್ನೋ ಏನೋ ಡಿಫಿಷಿಯನ್ಸಿಲಿ ಒಂದು ಗುಳ್ಳೆ ಬಂದಿರ್ಬೋದು, ನಿನ್ನ ಗುಳ್ಳೆ ಬಂದಿಲ್ಲದೆ ಇರ್ಬೋದು. ವಯಸ್ಸಾಗ್ತಾ ಇರ್ತಾ ಚರ್ಮ ಜೋಲಲ್ವಾ? ಜೋಲಾಡುತ್ತೆ ಯಾರಿಗಾದ್ರೂ. ತವಲು ಜಬ್ಬಲು ಬೀಳದೆ ಮೃಷ್ಟಾನ್ನ ತಿಂದ್ಬಿಟ್ರೆ ಅದು ಬೀಳಲ್ವಾ? ಭುವಿಯ ಪರಿಣಾಮದಲ್ಲಿ ಸಿರಿ ಬಡತನಗಳೊಂದೇ. ಭೂಮಿನಲ್ಲಿ ಇರೋರಿಗೆ ಅದರ ಪರಿಣಾಮದಲ್ಲಿ ಸಿರಿತನ ಬಡತನ ಎಲ್ಲ ಒಂದೇ. ಯಾಕೆ ಅಂದರೆ ಯಮ ಏನು ಯಾರನ್ನು ಇವರು ಸಾಹುಕಾರು ಇವರು ಬಡವರು ಅನ್ನೋದು ಏನು ಅವನಿಗೆ ಇದೇ ಇಲ್ಲ. ಸಮವರ್ತಿ ಅವನು, ಎಲ್ಲರನ್ನೂ ಒಂದೇ ಸಮನೇ ಕರ್ಕೊಂಡು ಹೋಗೋದು. ನೀನು ಜರಿ ಪಂಚೆ ಉಟ್ಕೊಂಡಿದ್ರು ಅಷ್ಟೇನೆ, ನೀನು ತುಂಡು ಬಟ್ಟೆ ಉಟ್ಕೊಂಡಿದ್ರು ಅಷ್ಟೇನೆ, ನಿಮ್ಮ ಮೃಷ್ಟಾನ್ನ ತಿಂತಾ ಇದ್ರು ಅಷ್ಟೇನೆ, ರಾಗಿ ಗಂಜಿ ತಿಂತಾ ಇದ್ರು ಅಷ್ಟೇನೆ, ನೀನು ವಜ್ರದ ವಾಲೆ ಹಾಕೊಂಡು ಕಿವುಡ ಆಗಿದ್ರು ಅಷ್ಟೇನೆ, ನೀನು ಮೃಷ್ಟಾನ್ನ ತಿಂದಿದ್ರು ಅಷ್ಟೇನೆ, ನಿನ್ನ ಸ್ಕಿನ್ನು ಹಾಳಾಗತ್ತೆ. ನೋಡು ಎಷ್ಟು ಚೆನ್ನಾಗಿದೆ. ಕಿವುಡುತನ ತಪ್ಪೀತೆ ರನ್ನ ಕುಂಡಲದಿಂದ, ತೊವಲು ಜಬ್ಬಲು ಬಿಳದೆ ಮೃಷ್ಟಾನ್ನದಿಂದ, ಭುವಿಯ ಪರಿಣಾಮದಲ್ಲಿ ಸಿರಿ ಬಡತನಗಳೊಂದೇ, ಜವರಾಯ ಸಮದರ್ಶಿ ಮಂಕುತಿಮ್ಮ. ಜವರಾಯ ಅಂದ್ರೆ ಯಮ, ಎಲ್ಲರಿಗೂ ಒಂದೇ ನೋಡ್ಕೊಳ್ಳೋದು. ನಮ್ಮ ಕೈನಲ್ಲಿ ಏನೇ ಮಾಡಿದ್ರು ನಮ್ಮ ಹಣೆನಲ್ಲಿ ಬರೆದಿದ್ದನ್ನ ಅಳಿಸಕ್ ಆಗೋದೇ ಇಲ್ಲ. ಅದನ್ನ ತೊಡೆದು ಹಾಕಕ್ಕಾಗಲ್ಲ, ಅಳಿಸಕ್ಕಾಗಲ್ಲ ಅಂದಾಗ ಪೂರ್ವದ ಏನೇನು ಇದೆಯಲ್ಲ ಅದೆಲ್ಲನೂ ಕೂಡ ಅದು ಹೊದ್ಕೊಂಡು ಹರಿದು ಹಾಕು ಅಂತಾರಲ್ಲ, ಆ ಥರ. ಸಾಧ್ಯ ಪಡದಾರಿಗಂ ನರಭಾಲ ಪಟ್ಟವನು ಶುದ್ಧಪಡಿಸಲು ತೊಡೆದು ಪೂರ್ವದೆಲ್ಲವನು ಹೊದ್ದೆ ಹರಿಯಲೇಬೇಕು. ಹರಿಲೇಬೇಕು. ಅವೆಲ್ಲನೂ ಕರ್ಮಗಳನ್ನ ನೀನು ಹೊದ್ಕೊಳ್ಳೇಬೇಕು, ಹಾಕೊಳ್ಳೇಬೇಕು, ಅನುಭವಿಸಿ ಹರಿಬೇಕು. ಅದನ್ನ ಸುಮ್ಮನೆ ಅಳಿಸಕ್ಕಾಗೋದೇ ಇಲ್ಲ. ಹೊದ್ದೆ ಹರಿಯಲೇಬೇಕು ಕರ್ಮ ಶೇಷದ ಪಟವ, ಬುದ್ಧಿ ನುಡಿ ಸೈರಣೆಯೇ ಮಂಕುತಿಮ್ಮ. ಇದಕ್ಕೆ ಒಂದೇ ಒಂದು ಬುದ್ಧಿ ಹೇಳ್ತೀನಿ. ದ ಓನ್ಲಿ ಅಡ್ವೈಸ್ ಹ್ಯಾವ್ ಪೇಷನ್ಸ್. ಇಷ್ಟನ್ನೇ ಅವ್ರು ಹೇಳೋದು. ನೀನು ಸಹನೆಯನ್ನು ಕಲಿ. ಇದೆಲ್ಲ ಆಗೋದೇನೆ, ಕಷ್ಟ ವೈವಿಧ್ಯದಲ್ಲಿ ಬರುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಯಮ ಎಲ್ರಿಗೂ ಒಂದೇ ಸಮ ನೋಡ್ಕೊಳ್ಳೋದು. ಸಾಹುಕಾರಾಗಲಿ ಬಡವರಾಗಲಿ ಕೊನೆಯಲ್ಲಿ ಒಂದೇ. ಈ ಭೂಮಿ ಮೇಲೆ ಯಾವ ಬೇರೆ ರೀತಿಯ ಪರಿಣಾಮವನ್ನು ನಾವು ಬೀರಕ್ಕಾಗಲ್ಲ ನಮ್ಮ ವೇಷಭೂಷಣಗಳಿಂದ. ಏನೇ ಆದರೂ ಕೂಡ ಕಿವಿಗೆ ಒಂದು ಚಿನ್ನದ ಅಥವಾ ಬಂಗಾರದ ವಜ್ರದ ಓಲೆ ಹಾಕೊಂಡ್ರೆ ಏನೂ ವ್ಯತ್ಯಾಸ ಆಗಲ್ಲ. ಅದೇ ಥರನೇ ಪ್ರಪಂಚ.